ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಈಗಲೇ ಹೋಗ್ಬಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕಾನ್ ಬಟನ್ನ ಪ್ರೆಸ್ ಮಾಡಿ. ಸೊ ನಾನು ಅಪ್ಲೋಡ್ ಮಾಡೋಂಥ ನನ್ನ ಎಲ್ಲ ಹೊಸ ವೀಡಿಯೋಸ್ ನೋಟಿಫಿಕೇಷನ್ಸ್ ಕೂಡ ನಿಮಗೆ ಸ್ಕ್ರೀನ್ ಮೇಲೆ ಬರ್ತಾ ಹೋಗುತ್ತೆ. ಇವತ್ತಿನ ಈ ಒಂದು ವಿಡಿಯೋ ಬಂದುಬಿಟ್ಟು ಬಿಗಿನರ್ಸ್, ಯಾರೆಲ್ಲ ಕುಚ್ಚು ಕಲಿಬೇಕು ಅನ್ನೋ ಆಸಕ್ತಿ ಇದೆಯಲ್ಲ ಅವ್ರಿಗೋಸ್ಕರ ಈ ವಿಡಿಯೋದಲ್ಲಿ ನಾನು ಇವತ್ತು ಬೇಸ್ ಲೈನ್ ಹಾಕೋದು ಹೇಗೆ, ಅಂದರೆ ಚೈನ್ ಹಾಕೋದು ಹೇಗೆ ಅನ್ನೋದನ್ನ ಹೇಳ್ಕೊಡ್ತೇನೆ. ಫ್ರೀ ಇರೋವಂಥ ಎಲ್ಲ ಹೆಣ್ಮಕ್ಳು ಕೂಡ ಈ ವಿಡಿಯೋನ ನೋಡ್ಬೋದು. ಹಾಗೆ ನೀವು ಕೂಡ ಮನೆಯಲ್ಲೇ ಕೂತು ಕುಚ್ಚು ಹಾಕೋದನ್ನು ಕಲಿಬೋದು. ಕುಚ್ಚು ಹಾಕೋಕ್ಕೆ ಏನೇನು ಮೆಟೀರಿಯಲ್ಸ್ ಬೇಕು? ಫಸ್ಟ್ ಬಂದುಬಿಟ್ಟು ಸಿಲ್ಕ್ ಥ್ರೆಡ್ ನಮ್ಮ ಸ್ಯಾರಿಗೆ ಮ್ಯಾಚ್ ಆಗೋವಂಥ ಒಂದು ಸಿಲ್ಕ್ ಥ್ರೆಡ್ನ ನಾವು ತಗೋಬೇಕು. ಮತ್ತು ನೀಡಲ್ ನಂಬರ್ ಬಂದುಬಿಟ್ಟು 10 0.75 ನೀಡಲ್ ತಗೋಬೇಕು. ಹಾಗೆ ಸೀಸರ್ ಮತ್ತು 6 ಎಳೆ ದಾರ. ನಾವು ದಾರನ ಮೊದಲೇ ಸುತ್ತಿಟ್ಕೋಬೇಕು, ಆಗ ನಮಗೆ ಸ್ಯಾರಿಗೆ ಹಾಕೋಕ್ಕೆ ಈಸಿ ಆಗುತ್ತೆ. ಮೊದಲೇ ಫ್ರೀ ಇದ್ದಾಗ ಸುತ್ತಿಟ್ಕೊಂಡ್ರೆ. ನಿಮಗಿನ್ನೂ ದಾರ ಸುತ್ಕೊಳ್ಳೋಕೆ ಬರಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಗೆ ಸುತ್ಕೊಳ್ಳೋದು ಅನ್ನೋದನ್ನ ತಿಳಿಸ್ಕೊಡ್ತೇನೆ. ಇವಾಗ ಸ್ಟಾರ್ಟ್ ಮಾಡೋಣವಾ ಹೇಗೆ ಚೈನ್ ಹಾಕೋದು ಅಂತ. ಮೊದಲು ಈ ಫಿಂಗರ್ಗೆ ಈ 6 ಎಳೆ ದಾರನ ಈ ರೀತಿ ಸುತ್ಕೋಬೇಕು. ಸುತ್ಕೊಂಡು ಈ ಥರ ಹೋಲ್ಡ್ ಮಾಡಬೇಕು. ಸ್ಯಾರಿನ ನಾವು ಈ ರೀತಿಯಾಗಿ ಸೀದಾ ಸೈಡ್ ಹಾಕ್ಕೋಬೇಕಂದ್ರೆ ಫ್ರಂಟ್ ಸೈಡ್ ಹಾಕ್ಕೋಬೇಕು. ಇದು ಸೀರೆಯ ಫ್ರಂಟ್ ಸೈಡ್. ನಾವು 6 ಎಳೆ ದಾರಕ್ಕೆ ಇನ್ನು ನಾಟ್ ಹಾಕ್ಕೊಂಡಿರ್ತೀವಲ್ಲ, ಇದನ್ನು ಸೀರೆಯ ಬ್ಯಾಕ್ ಸೈಡ್ ಇಟ್ಕೋಬೇಕು. ಅರ್ಥ ಆಯ್ತಾ ಫ್ರೆಂಡ್ಸ್? ಸೀರೆಯ ಬ್ಯಾಕ್ ಸೈಡ್ ನಾಟನ್ನು ಈ ರೀತಿ ಇಟ್ಕೊಂಡು, ಈ ನೀಡಲ್ ಇದೆಯಲ್ಲ, ಈ ನೀಡಲಿನ ಮೂತಿ ನಮ್ಮ ಕಡೆಗಿರಬೇಕು ಈ ರೀತಿ. ಇವಾಗ ಸೀರೆಗೆ ಥ್ರೆಡನ್ನು ಲಾಕ್ ಮಾಡ್ಕೊಳೋದು ಹೇಗೆ ಅನ್ನೋದನ್ನ ನಾನು ತೋರಿಸ್ಕೊಡ್ತೇನೆ ಇಲ್ಲಿ. ಈ ರೀತಿ ಸೀರೆಗೆ ನೀಡಲ್ನ ಚುಚ್ಚಿ ಸೂಜಿ ಮೇಲೆ ದಾರಾನ ತಗೊಂಡು ದಾರಾನ ಈ ರೀತಿಯಾಗಿ ಮೇಲೆ ಎಳ್ಕೋಬೇಕು. ಈ ರೀತಿ ಮೇಲೆ ಎಳ್ಕೊಂಡು ಮತ್ತೆ ಸೂಜಿ ಮೇಲೆ ದಾರಾನ ಈ ಥರ ತಗೊಂಡು ದಾರದ ಒಳಗಡೆಯಿಂದ ಈ ರೀತಿ ಸೂಜಿ ಎಳ್ಕೊಂಡು ಈ ಥರ ಲಾಕ್ ಮಾಡ್ಕೋಬೇಕು. ಇದು ಸೀರೆಗೆ ಲಾಕ್ ಮಾಡ್ಕೊಳ್ಳೋದು. ಸೀರೆಗೆ ಥ್ರೆಡ್ ಸ್ಟಿಫಾಗಿ ಕೂರಬೇಕು ಅಂದರೆ ನಾವು ಇನ್ನೂ ಒಂದು ಸಲ ಪಕ್ಕದಲ್ಲೇ ನೀಡಲ್ನ ಚುಚ್ಚಿಬಿಟ್ಟು ಮತ್ತೆ ನೀಡಲ್ ಮೇಲೆಯಿಂದ ಥ್ರೆಡ್ನ ತಗೊಂಡು ಮೇಲೆ ಎಳ್ಕೊಂಡು ಮತ್ತೆ ನೀಡಲ್ ಮೇಲೆ ದಾರನ ತಗೊಂಡು ಈ ರೀತಿಯಾಗಿ ಎಳ್ಕೊಂಡ್ರೆ ಇದು ಥ್ರೆಡ್ ಬಂದುಬಿಟ್ಟು ಸೀರೆಗೆ ಲಾಕ್ ಆಗುತ್ತೆ. ನೆಕ್ಸ್ಟು ಚೈನ್ ಹಾಕ್ಕೊಳ್ಳೋದು ಹೇಗೆ? ಸ್ವಲ್ಪ ಇದನ್ನು ಈ ರೀತಿ ಬಿಗಿನರ್ಸ್ ಕಲಿಬೇಕಾದ್ರೆ ಥ್ರೆಡನ್ನು ಇದನ್ನು ಸ್ವಲ್ಪ ಲೂಸಾಗಿ ಇಟ್ಕೋಬೇಕು. ಸೊ ದಟ್ ನಿಮಗೆ ಈ ರೀತಿ ಎಳ್ಕೊಳೋಕ್ಕೆ ಈಸಿ ಆಗುತ್ತೆ. ಸ್ವಲ್ಪ ಟೈಟ್ ಇದ್ದರೆ ಏನಾಗುತ್ತೆ, ಬೇಗ ಬರಲ್ಲ ಥ್ರೆಡ್. ಇವಾಗ ಚೈನ್ ಹಾಕ್ಕೊಳ್ಳೋದು. ಸೂಜಿ ಮೇಲೆ ಒಂದು ಸಲ ದಾರ ಹಾಕ್ಕೊಂಡು ಥ್ರೆಡ್ ಒಳಗಡೆ ಈ ರೀತಿ ಎಳ್ಕೊಂಡ್ರೆ ಇದು ಚೈನ್ ಆಗಿ ಫಾರ್ಮ್ ಆಗುತ್ತೆ. ಇದನ್ನು ನಾವು ಚೈನ್ ಅಂತ ಕರಿತೇವೆ. ಇಲ್ಲಿ ನಾನು ಆವಾಗಲೇ ಥ್ರೆಡ್ ಲೂಸ್ ಮಾಡ್ಕೋಬೇಕಾದ್ರೆ ಒಂದು ಚೈನ್ ಹಾಕಿದ್ದೆ. ಸೊ ಇವಾಗ ಹಾಕಿದ್ದು ಸೆಕೆಂಡ್ ಚೈನ್. ಇಲ್ಲಿ 2 ಚೈನ್ಸ್ ಆಯಿತು. ಇವಾಗ 3rd ಚೈನ್. ಈ ರೀತಿ ಸೂಜಿ ಮೇಲೆ ಮಾಡಿಕೊಂಡು ಸೂಜಿ ಮೇಲೆ ದಾರ ತಗೊಂಡು ದಾರದ ಒಳಗಡೆಯಿಂದ ಈ ರೀತಿ
ದಾರಾನ ಎಳ್ಕೋಬೇಕು. ಇವಾಗ ಇದು ಚೈನ್ ಫಾರ್ಮ್ ಆಗುತ್ತೆ. ಇವಾಗ 3 ಚೈನ್ಸ್ ಆಯಿತು. ಈ ಚೈನನ್ನು ನಾವು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಅಂದರೆ ಸ್ಯಾರಿಗೆ ಈ ಥರ ಎಲ್ಲಿಗೆ ಬರುತ್ತೋ ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡ್ಬಿಟ್ಟು ನೋಡ್ಕೋಬೇಕು. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಬಿಟ್ಟು ಬಟ್ಟೆಗೆ ನೀಡಲ್ನ ಚುಚ್ಚಿ ಅದ್ರ ಕೆಳಗಡೆಯಿಂದ ಥ್ರೆಡ್ಡನ್ನು ಮೇಲೆ ಈ ರೀತಿ ಎಳ್ಕೊಂಡು 2 ದಾರ ಇರುತ್ತೆ ಇಲ್ಲಿ ನೋಡಿ, 2 ದಾರ ಕಾಣುತ್ತೆ. ಈ ಥರ ಸೂಜಿ ಮೇಲೆ ದಾರ ತಗೊಂಡು ಆ 2 ದಾರದ ಒಳಗಡೆಯಿಂದ ನೀಡಲ್ನ ಈ ರೀತಿ ಎಳ್ಕೊಂಡ್ರೆ ಇದು ಚೈನನ್ನು ಲಾಕ್ ಮಾಡ್ಕೊಳ್ಳೋದು. ಅರ್ಥ ಆಯ್ತಾ ಫ್ರೆಂಡ್ಸ್? ಮತ್ತೆ ತೋರಿಸ್ತೀನಿ ನಾನು ನಿಮಗೆ. ಈ ಫಿಂಗರ್ ಯಾವಾಗಲೂ ಸ್ಟಿಫಾಗಿರಬೇಕು. ಇದು ಸ್ಟಿಫಾಗಿದ್ದರೆ ಚೈನ್ ಆಗಲಿ ಹಾರ್ಚ್ ಆಗಲಿ ಕರೆಕ್ಟಾಗಿ ಫಾರ್ಮ್ ಆಗುತ್ತೆ. ಈ ರೀತಿ ಸೂಜಿ ಮೇಲೆ ದಾರ ತಗೊಂಡು ನೀಡಲ್ನ ಈ ರೀತಿ ಎಳ್ಕೊಂಡ್ರೆ 1 ಚೈನ್, ಮತ್ತು ಸೂಜಿ ಮೇಲೆ ದಾರ ಮತ್ತು ಈ ರೀತಿ ನೀಡಲ್ನ ಎಳ್ಕೋಬೇಕು. 2 ಚೈನ್ ಮತ್ತು ಸೂಜಿ ಮೇಲೆ ದಾರ ಈ ರೀತಿ 3 ಚೈನ್, ಮತ್ತು 3 ಚೈನ್ನ ಹಾಕ್ಕೊಂಡು ಪಕ್ಕದಲ್ಲೇ ನಾವು ಲಾಕ್ ಮಾಡ್ಕೋಬೇಕು. ಈ ರೀತಿ ತಗೊಂಡು ಹೀಗೆ ಲಾಕ್ ಮಾಡಿದ್ವಿ. ಇದು ಇವಾಗ ನಮಗೆ 2 ಚೈನ್ಸ್ ಆಯಿತು. ಇಲ್ಲಿ 3 ಚೈನ್ 1 ಟೈಮ್ ಲಾಕ್ ಮಾಡ್ಕೊಂಡ್ವಿ, ಮತ್ತು ಇಲ್ಲಿ 3 ಚೈನ್ 2 ಟೈಮ್ ಲಾಕ್ ಮಾಡ್ಕೊಂಡ್ವಿ. ಇಲ್ಲಿ ನಾವು ಕುಚ್ಚು ಕಟ್ಕೋಬೋದು. ಮತ್ತು ಇವಾಗ ಸೂಜಿ ಮೇಲೆ ದಾರ ತಗೊಂಡು ಈ ರೀತಿ ನೀಡಲ್ನ ಈ ಥರ ಎಳ್ಕೊಂಡು 1 ಚೈನ್ 2 ಚೈನ್ 3 ಚೈನ್ 4 ಚೈನ್ 5 ಚೈನ್ ಮತ್ತು ಇಲ್ಲಿ 6 ಚೈನ್. ಇಲ್ಲಿ ನಾನು 6 ಚೈನ್ ಏನಕ್ಕೆ ಹಾಕ್ಕೊಂಡೆ ಅಂದರೆ ಆರ್ಚ್ ಫಾರ್ಮ್ ಮಾಡೋಕ್ಕೆ. ಈ 3 ಚೈನ್ ಬಂದುಬಿಟ್ಟು ಇಲ್ಲಿ ಕುಚ್ಚು ಕಟ್ಕೊಳ್ಳೋಕ್ಕೆ, ಇಲ್ಲಿ ಆರ್ಚ್ ಹೆಲ್ಪಿಗೆ. ಇದನ್ನು ಈ ರೀತಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೋಬೇಕು. ಬಟ್ ನಾವು ಇದನ್ನ ಅಲ್ಲಿ ಲಾಕ್ ಮಾಡಬಾರ್ದು. ಸ್ವಲ್ಪ ಒಳಗೆ ತಂದು 4 ಚೈನ್ ಗ್ಯಾಪ್ ಅಷ್ಟು ಇದಕ್ಕೆ ಲಾಕ್ ಮಾಡ್ಕೋಬೇಕು. ಯಾಕೆ ಅಂದರೆ ಆರ್ಚ್ ಫಾರ್ಮ್ ಮಾಡೋಕ್ಕೆ ಸಿ ಶೇಪಲ್ಲಿ ನಾವು ಇದನ್ನು ಲಾಕ್ ಮಾಡಿಕೊಂಡ್ರೆ ನಮಗೆ ಆರ್ಚು ಚೆನ್ನಾಗಿ ಕಾಣುತ್ತೆ. ಈ ರೀತಿ ಲಾಕ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್. ಇವಾಗ ಮತ್ತೆ ನಾವು 3 ಚೈನ್ ಹಾಕ್ಕೋಬೇಕು. 1 2 3 ಅದನ್ನು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಬಿಟ್ಟು ಲಾಕ್ ಮಾಡಿ. ನಾವು ಎಳೆದ್ಬಿಟ್ಟು ಲಾಕ್ ಮಾಡಬಾರ್ದು. ಆ ಥರ ಮಾಡಿದರೆ ಸೀರೆ ಸುಕ್ಕಾಗುತ್ತೆ. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡಿದರೆ ಸೀರೆಗೂ ಚೆನ್ನಾಗಿ ಕಾಣುತ್ತೆ. ಸೀರೆ ಸುಕ್ಕು ಕೂಡ ಆಗೋದಿಲ್ಲ. ನೆಕ್ಸ್ಟ್ ಬಂದು 1 2 3 ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿ ಲಾಕ್ ಮಾಡಿ. ನೆಕ್ಸ್ಟ್ ಮತ್ತೆ 1 2 2 ಮತ್ತು 3 ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ
ಲಾಕ್ ಮಾಡಿ. ಬೇಸ್ ಲೈನ್ ಈ ರೀತಿಯಾಗಿ ಅಪ್ ಟು ಸೀರೆ ಎಂಡ್ವರೆಗೂ ನಮಗೆ ಬರುತ್ತೆ. ಸ್ಟಾರ್ಟಿಂಗ್ ಮಾತ್ರ ನಾವಿಲ್ಲಿ 3 ಚೈನ್ನ 2 ಟೈಮ್ಸ್ ಹಾಕ್ಕೊಳ್ತೀವಿ. ನೆಕ್ಸ್ಟ್ 6 ಚೈನ್ನ 4 ಚೈನ್ ಗ್ಯಾಪಿಗೆ ಲಾಕ್ ಮಾಡ್ಕೊತೀವಿ, ಏಕೆಂದರೆ ಇಲ್ಲಿಗೆ ನಮಗೆ ಹಾರ್ಚ್ ಬರುತ್ತೆ. ನೆಕ್ಸ್ಟ್ ನಾವು 3 ಚೈನ್ನ 3 ಟೈಮ್ಸ್ ಹಾಕ್ಕೊಳ್ತೇವೆ. ನೆಕ್ಸ್ಟ್ ಇಲ್ಲಿ ಮತ್ತೆ ನಾವು 6 ಚೈನ್ ಹಾಕ್ಕೊಳ್ತೀವಿ, ಯಾಕಂದರೆ ಇಲ್ಲಿಗೆ ಹಾರ್ಚ್ ಫಾರ್ಮ್ ಆಗುತ್ತೆ. ಈ ರೀತಿ ನಾವು ಬೇಸ್ ಲೈನ್ನ ಹಾಕ್ಕೊಳ್ತಾ ಹೋಗಬೇಕು. ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹಾರ್ಚ್ ಹಾಕೋದು ಹೇಗೆ ಅನ್ನೋದನ್ನ ಹೇಳ್ಕೊಡ್ತೇನೆ. ಥ್ಯಾಂಕ್ ಯು.